ಇತ್ತ ಸಿದ್ದರಾಮಯ್ಯ ಅಸಮಾಧಾನದ ಬಗ್ಗೆ ಗೊತ್ತಿಲ್ಲ, ಅವರನ್ನೇ ಕೇಳಿ ಅಂತ ತುಮಕೂರಿನಲ್ಲಿ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ಸಚಿವರ ಪಟ್ಟಿಯನ್ನ 3 ಸಲ ಈಗಾಗಲೇ ಬದಲಾವಣೆ ಮಾಡಲಾಗಿದೆ. ಪಟ್ಟಿ ಬದಲಾಗಿರುವುದು ಕಾಂಗ್ರೆಸ್ ಇತಿಹಾಸದಲ್ಲಿ ಇದೇ ಮೊದಲು ಅಂತ ಕಿಡಿಕಾರಿದ್ದಾರೆ. ಪಟ್ಟಿ ಬದಲಿಸಿದ್ದನ್ನ ಹಿಂದೆಂದೂ ಕೂಡ ನಾವು ನೋಡಿಯೂ ಇಲ್ಲ, ಕೇಳಿಯೂ ಇಲ್ಲ ಅಂತ ಮಾತನಾಡಿದ್ದು, ಇದು ಹೈಕಮಾಂಡ್ ನಲ್ಲಿ ಗೊಂದಲ ಇದೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ, ಇದು ತೋರಿಸ್ಕೊಡ್ತಿದೆ ಅಂತ ಹೇಳಿದ್ದಾರೆ. ಇದು ನಾನ್ ಹೇಳ್ತಿರೋದಲ್ಲ, ಎಲ್ಲರೂ ಕೂಡ ಮಾತನಾಡ್ಕೊಳ್ತಿದ್ದಾರೆ ಅಂತ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ. ಅದು ಒಂದು ಕಾಂಗ್ರೆಸ್ ಇತಿಹಾಸದಲ್ಲಿ ಅದು ಮೊದಲನೇದು. ಯಾವಾಗಲೂ ಪಟ್ಟಿಗಳು ಈ ತರ ಬದಲಾವಣೆ ಆಗಿದ್ದು ನಾನು ಕೂಡ ಕೇಳೂ ಇಲ್ಲ, ನೋಡೂ ಇರಲಿಲ್ಲ. ಈ ಸರಿ ಆಗಿದೆ. ಸರಿ, ಅದೇ ಒಂದೇ ಕಾರಣ ಇಲ್ಲ, ಬೇರೆ ಬೇರೆ ಕಾರಣಗಳು ಇರ್ತವೆ. ಈಗ ಅವೆಲ್ಲವನ್ನು ಕೂಡ ಈಗೆಲ್ಲ ಆಚೆ ಬಂದಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಈಗ ಹೊಸ ತೀರ್ಮಾನಗಳು ಏನನ್ನ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಚರ್ಚೆ ಮಾಡಿ ಮಾಡ್ಕೊಂಡ್ ಬರ್ತಾರೆ, ನೋಡೋಣ. ಸಿದ್ದರಾಮಯ್ಯನವರು ಕೂಡ ಅಸಮಾಧಾನ ಆಗಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ನಾವು ಭೇಟಿ ಮಾಡಿಲ್ಲ, ಈಗ 3-4 ದಿವಸದಿಂದ ಭೇಟಿ ಮಾಡಿಲ್ಲ. ಅದು ಹೈಕಮಾಂಡ್ನವರು, ನಾನು ಅದೇ ಹೇಳಿದ್ದೆ ಮೊದಲೇನೆ, 3 ಬಾರಿ ಬದಲಾವಣೆ ಮಾಡಿದ್ದಾರೆ ಲಿಸ್ಟ್ಗಳು. ಇದು ಏನ್ ತೋರಿಸುತ್ತೆ ಅಂದ್ರೆ ಹೈಕಮಾಂಡ್ನಲ್ಲಿ ಗೊಂದಲ ಇದೆ ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತಾರೆ. ನಾನು ಮಾತಾಡ್ತಾ ಇಲ್ಲ. ಎಲ್ಲ ಕಾಲದಲ್ಲೂ ಯಾವುದೇ ಸರ್ಕಾರ, ಕಾಂಗ್ರೆಸ್ಸೇ ಅಂತಲ್ಲ, ಯಾವ ಪಕ್ಷದ ಸರ್ಕಾರ ಸಂಪುಟ ಪುನರ್ರಚನೆ ಮಾಡಿದಾಗ ಸ್ವಲ್ಪ ಅಸಮಾಧಾನಗಳು ಬಂದೇ ಬರ್ತವೆ. ಅಸಮಾಧಾನಗಳೆಲ್ಲ ಆಯಾ ಪಕ್ಷದ ಮುಖಂಡರುಗಳು ಅದನ್ನೆಲ್ಲ ಸಮಾಧಾನಗೊಳಿಸ್ತಾರೆ, ಯಾವುದೇ ತೊಂದರೆ ಏನೂ ಆಗೋದಿಲ್ಲ. ಅವರು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಏನೆಲ್ಲ ತೀರ್ಮಾನಗಳು ಮಾಡ್ತಾರೆ, ಮಾಡ್ಕೊಂಡು ಬರ್ತಾರೆ. ಅದರಿಂದ ಅದರಲ್ಲೇನು ಅಸಮಾಧಾನಗಳಿಂದ ಯಾವುದೇ ರೀತಿಯ ಪಕ್ಷಕ್ಕಾಗಲಿ ಇನ್ನೊಂದಕ್ಕಾಗಲಿ ಏನು ತೊಂದರೆ ಇಲ್ಲ.